ನಮಸ್ಕಾರ. ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಹೆಲ್ದಿ ಸ್ಪ್ರೌಟ್ಸ್ ಸಲಾಡ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ 1 ಬಟ್ಟಲು ಹೆಸರುಕಾಳು ಮತ್ತು 1 ಚಮಚ ಮೆಂತ್ಯವನ್ನು 6 ಗಂಟೆಗಳ ಕಾಲ ನೆನೆಸಿ ರಾತ್ರಿ ಇಡೀ ಮೊಳಕೆ ಬರಲು ಇಡೋಣ. ನಂತರ 1 ದಾಳಿಂಬೆ ಹಣ್ಣನ್ನು ಬಿಡಿಸಿ ರೆಡಿ ಇಟ್ಟುಕೊಳ್ಳೋಣ. ನಂತರ 1 ಸೌತೆಕಾಯನ್ನು ತೊಳೆದು ಸಿಪ್ಪೆ ತೆಗೆದು ತುರಿದಿಟ್ಟುಕೊಳ್ಳೋಣ. 1 ಕ್ಯಾರೆಟನ್ನು ತೊಳೆದು ಸಿಪ್ಪೆ ತೆಗೆದು ತುರಿದಿಟ್ಟುಕೊಳ್ಳೋಣ. 2 ಟೊಮೆಟೊವನ್ನು ಹೆಚ್ಚಿಟ್ಟುಕೊಳ್ಳೋಣ. 1 ಈರುಳ್ಳಿಯನ್ನು ಹೆಚ್ಚಿಟ್ಟುಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹೆಚ್ಚಿಟ್ಟುಕೊಳ್ಳೋಣ. ನಂತರ ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಅರ್ಧ ಚಮಚ ಉಪ್ಪನ್ನು ರೆಡಿ ಇಟ್ಟುಕೊಂಡು ಒಂದು ಪಾತ್ರೆಗೆ ಮೊಳಕೆ ಬಂದಿದ್ದ ಹೆಸರುಕಾಳು ಮತ್ತು ಮೆಂತ್ಯವನ್ನು ಹಾಕಿಕೊಳ್ಳೋಣ. ನಂತರ ತುರಿದಿಟ್ಟುಕೊಂಡ ಕ್ಯಾರೆಟನ್ನು ಸೇರಿಸೋಣ. ನಂತರ ತುರಿದಿಟ್ಟುಕೊಂಡಿದ್ದ ಸೌತೆಕಾಯನ್ನು ಸೇರಿಸಿಕೊಳ್ಳೋಣ. ನಂತರ ಚಾಪ್ ಮಾಡಿ ಇಟ್ಟುಕೊಂಡಿದ್ದ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ನಂತರ ಸಣ್ಣಗೆ ಹೆಚ್ಚಿಟ್ಟುಕೊಂಡಿದ್ದ ಟೊಮೆಟೊವನ್ನು ಸೇರಿಸೋಣ. ಬಿಡಿಸಿಟ್ಟುಕೊಂಡಿದ್ದ 1 ದಾಳಿಂಬೆ ಹಣ್ಣನ್ನು ಸೇರಿಸಿಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ತೊಳೆದು ಹೆಚ್ಚಿಟ್ಟುಕೊಂಡಿದ್ದ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಒಂದು ಚಮಚ ನಿಂಬೆ ರಸವನ್ನು ಹಾಕೋಣ. ಅರ್ಧ ಚಮಚ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈ ಸಲಾಡು ಬಹಳ ರುಚಿಕರವಾಗಿರುತ್ತದೆ ಮತ್ತು ಇದು ಡಯಟ್ ಹೆಲ್ದಿ ಪ್ರೋಟೀನ್ ರಿಚ್ ಸಲಾಡ್, ವೆರಿ ಟೇಸ್ಟಿ. ಇದನ್ನು ಮಾಡಿಕೊಂಡು ಸವಿಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಈಗ ಸಲಾಡ್ ಸರ್ವ್ ಮಾಡಲು ರೆಡಿಯಾಗಿದೆ. ರುಚಿಕರವಾದ ಸಲಾಡ್, ಹೆಲ್ದಿ ಆ್ಯಂಡ್ ಟೇಸ್ಟಿ. ಧನ್ಯವಾದಗಳು.